2 ಗಂಟೆ ದೇವರು ಕೊಡಬೇಕು. ನೀ ಕೊಡ್ತಾ ಇದೀಯಾ ದೇವರಿಗೆ? ಸಮಯ ದೇವರು ಕೊಡ್ತಾ ಇದೀಯಾ? ಪ್ರಾರ್ಥನೆಗೆ ಸಮಯ ಕೊಡ್ತಾ ಇದೀಯಾ? ಅಥವಾ ನಿನ್ನ ಕುಟುಂಬಕ್ಕೆ ಕೂತ್ಕೊಂಡು ಮಕ್ಕಳ ಸಂಗಡ ಕೂತ್ಕೊಂಡು ಬನ್ರಪ್ಪ ನಾವು ದೇವರನ್ನ ಪ್ರಾರ್ಥಿಸೋಣ, ಆರಾಧಿಸೋಣ, ಕುಟುಂಬವಾಗಿ ಕೂತು ದೇವರನ್ನ ಸ್ತುತಿಸೋದು, 2 ಹಾಡು ಹಾಡಿ ದೇವರನ್ನ ಮಹಿಮೆ ಪಡಿಸೋದು, ಒಂದು ಅಧ್ಯಾಯ ಎತ್ಕೊಂಡು ನೀನು ಓದಪ್ಪ, ಇದರ ಅರ್ಥ ನಾವು ಕೇಳಿಕೊಳ್ಳೋಣ, ದೇವರು ನಮ್ಮ ಜೊತೆ ಏನು ಮಾತಾಡ್ತಾರೋ ಇದು ಮಾಡ್ತಾ ಇದ್ದೀರಾ ನೀವು? 24 ಗಂಟೆ 2 ಅವರು ದೇವರ ಸಮ್ಮುಖದಲ್ಲಿ ನಾವು ಕಳೆಯಬೇಕು, ದೇವರ ಸನ್ನಿಧಾನದಲ್ಲಿ ಇರಬೇಕು. ಅವಾಗ ನೋಡಿ ನಮಗೆ ಒಳ್ಳೆ ಆರೋಗ್ಯ ಇರುತ್ತೆ, ಒಳ್ಳೆ ಆಶೀರ್ವಾದ ಇರುತ್ತೆ, ನಮ್ಮ ಕುಟುಂಬ ಒಳ್ಳೆ ರೀತಿಯಲ್ಲಿ ನಡೀತಾ ಇರ್ತದೆ. ಯಾವಾಗ ಇದನ್ನು ನಾವು ಕಡಿಮೆ ಮಾಡ್ತೀವೋ ಎಲ್ಲ ಕಡಿಮೆ ಆಗುತ್ತಾ ಇರುತ್ತದೆ. ಪ್ರತಿಯೊಂದು ಹಣ ನಮ್ಮನ್ನು ಉಳಿಸಲ್ಲ, ಹಣ ನಮ್ಮನ್ನು ಗೆಲ್ಲಿಸಲ್ಲ, ಹಣ ನಮ್ಮನ್ನ ಎಲ್ಲ ವಿಷಯದಲ್ಲಿ ನಡೆಸಲ್ಲ. ದೇವರ